ಈಗ ಸುಮಾರು ಬೆಳಿಗ್ಗೆ 9-9:30ರಿಂದನೂ ಪೂರ ರಾಜ್ಯದ ತುಂಬ ಈ ಒಂದು ಘಟನೆ ನಡೆದು ಮಾಧ್ಯಮಗಳಲ್ಲೆಲ್ಲ ಪ್ರಸಾರ ಆಗ್ತಾಯಿದೆ. ಇನ್ನು ಆ ವಿಚಾರವಾಗಿ ನಾನು ಹೇಳೋದೇನೂ ಇಲ್ಲ. ಆದರೆ ನಮ್ಮಿಂದ ಒಂದು ತೀರ್ಮಾನವನ್ನು ನಾವು ತಗೊಂಡಿದ್ದೀವಿ. ನಾಳೆ ಸುಮಾರು 11 ಗಂಟೆ ಅಷ್ಟೊತ್ತಿಗೆ ನೀಲಕಂಠೇಶ್ವರ ದೇವಸ್ಥಾನದಿಂದ ಈ ಕೊಲೆಗೆ ಸಂಬಂಧಪಟ್ಟಂತೆ ಎಲ್ಲ ವಿವಿಧ ಸಂಘಟನೆಗಳಿಗೂ ಸಹ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಸಹ ನಮಗೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ನಾವು ಜಂಗಮ ಸಮಾಜ ಮತ್ತು ವೀರಶೈವ ಸಮಾಜದಿಂದ ನಾಳೆ 11 ಗಂಟೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಅದಕ್ಕೆ ಸಹಕರಿಸಬೇಕು ಅಂತೇಳಿ ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ನಮ್ಮ ಉದ್ದೇಶ ಏನು ಅಂದರೆ, ಈ ನಡೆದಿರ್ತಕ್ಕಂಥ ಒಂದು ಕೊಲೆ ಯಾವುದೇ ರೀತಿ ಸಾಕ್ಷಿ ನಾಶ ಮಾಡೋದಾಗಿರ್ಬೋದು, ಕಾನೂನನ್ನು ದಿಕ್ತಪ್ಪಿಸ್ತಕ್ಕಂಥ ಕೆಲಸಗಳಾಗಿರ್ಬೋದು, ದಯಮಾಡಿ ಇದು ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ವಿಚಾರವನ್ನು ಮಾಧ್ಯಮದ ಮುಖಾಂತರ ನಾನು ಮತ್ತೊಮ್ಮೆ ಪ್ರಸ್ತಾಪಿಸ್ತಾ ಇದ್ದೀನಿ. ದಯಮಾಡಿ ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಸಮಾಜದ ಎಲ್ಲ ಸಮಾಜದ ಸಂಪರ್ಕದಲ್ಲಿ ಎಲ್ಲ ವಿವಿಧ ಸಂಘಟನೆಗಳು ನಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಸಹ ನಾವು ಮಾತಾಡಿದ್ದೀವಿ. ನಾವು ವಕೀಲರ ಸಂಘದಿಂದನೂ ಕೆಲವರೆಲ್ಲ ಬಂದಿದ್ದಾರೆ. ಅದನ್ನ ಭಾಳ ನಮಗೆ ಸಪೋರ್ಟ್ ಆಗಿ ಕೈ ಜೋಡಿಸ್ತೀವಿ ಅಂತಲೂ ಸಹ ಮಾತು ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾಳೆ ಯಾವುದೇ ಕಾರಣಕ್ಕೂ ನಿಲ್ಲಿಸ್ದಂಗೆ ನಾವು 11 ಗಂಟೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಏನು ಆಗ್ರಹ ಏನಿಲ್ಲ. ಈಗ ನೋಡಿ, ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿನ ಕಾನೂನನ್ನು ಕೈಗೆ ತಗೊಂಡು ಖಂಡಿಸಕ್ಕಂಥದ್ದಾಗಿರ್ಬೋದು, ಕೈ ಮಾಡೋವಂಥದ್ದಾಗಿರ್ಬೋದು, ಕೊಲೆ ಮಾಡೋವಂಥದ್ದಾಗಿರ್ಬೋದು, ಯಾರಿಗೂ ಕಾನೂನಲ್ಲಿ ಸ್ವತಂತ್ರ ಇಲ್ಲ. ಅದು ಮಾಡಬಾರ್ದು ಅಂಥ ಒಂದು ಬೇರೆ ಈಗ ನಾಗರಿಕರು ಭಾಳಷ್ಟು ಈ ಸಮಾಜದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಮತ್ತು ಅನಾಗರಿಕರಿದ್ದಾರೆ, ಅಮಾಯಕರಿದ್ದಾರೆ. ಯಾರಿಗೂ ಇಂಥ ದೌರ್ಜನ್ಯಗಳು ನಡಿಬಾರ್ದು. ಯಾಕೆಂದರೆ ಅದರ ಹಿಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಭಾಳ ರಾಜ್ಯದಲ್ಲಿ ಹೆಸರಾಗಿರ್ತಕ್ಕಂಥ ಒಬ್ಬ ಫಿಲಮ್ ಸ್ಟಾರ್ ಆತ. ಮನಸ್ಸು ಆತ ಈ ಒಂದು ಮನಸ್ಥಿತಿಗೆ ಬಂದು ಅಮಾಯಕರ ಮೇಲೆ ಕೈ ಮಾಡೋದು. ಈಗ ನೋಡಿ, ಈಗ ಅವರ ಕುಟುಂಬದಲ್ಲಿ ಆತ ಇರತಕ್ಕಂಥ ಒಬ್ಬನೇ ಮಗ. ಈಗ ಅವರ ಮನೆಯವರು ಸಹ ಈಗ 4-5 ತಿಂಗಳು ಗರ್ಭಿಣಿ. ಮುಂದೆ ಅವ್ರ ಗತಿಸ್ಥಿತಿ ಏನು? ಇದ್ರ ಬಗ್ಗೆ ಯಾರೇ ಆಗಲಿ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಹೊರತು ಇಲ್ಲಿಂದ ಎಸ್ಕೇಪ್ ಮಾಡಿ ತಗೊಂಡೋಗಿ ಅಲ್ಲಿ ಕೊಲೆ ಮಾಡೋವಂಥದ್ದು ಇವೆಲ್ಲ ಆಗಬಾರ್ದು. ಇದು ಸಮಾಜಕ್ಕೆ ಒಳ್ಳೆಯದಲ್ಲ. ಮುಂದಿನ ಬೆಳವಣಿಗೆಗೂ ಭಾಳಷ್ಟು ತೊಂದರೆಗಳಾಗ್ತವೆ. ದಯಮಾಡಿ ಇದ್ರ ಬಗ್ಗೆ ಯಾವುದೇ ರೀತಿ ದಿಕ್ಕು ತಪ್ಪಿಸೋಂಥ ಕೆಲಸ ಆಗಿರ್ಬೋದು, ಅಥವಾ ಸಾಕ್ಷಿಗಳನ್ನ ನಾಶ ಮಾಡ್ತಕ್ಕಂಥ ಕೆಲಸಗಳಾಗಿರ್ಬೋದು, ಅದಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಸ್ವಲ್ಪ ಕಾನೂನು ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ.